पूज्याय राघवेंद्राय सत्यधर्मरताय च भजतां कल्पवृक्ष नमतां कामधेनु ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನೂ ಕಾಪಾಡಬೇಕು ತಂದೆ, ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಓಕೆ, ಬಿಸಿ ಬಿಸಿ ಅನ್ನಕ್ಕೆ ಇದ್ದ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಸಾರು, ರಸಮ್, ಸಾಂಬಾರು ಏನೂ ಬೇಕಾಗಿಲ್ಲ. ಆ ಥರನೂ ಊಟ ಮಾಡ್ಬೋದು. ತುಂಬ ಟೇಸ್ಟಾಗಿರುತ್ತೆ, ತುಂಬ ಡಿಫ್ರೆಂಟ್ ಆಗಿದೆ, ಅಷ್ಟೇ ಈಸಿ ಆಗಿರುತ್ತೆ. ಓಕೆ, ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ವಿ. ಓಕೆ, ಸ್ವಲ್ಪ ಇದೆ ನೋಡಿ. ಇದಕ್ಕೂ ಕಡಿಮೆ ಇದ್ರೂ ಕೂಡ ಓಕೆ ನಡೆಯುತ್ತೆ. ಓಕೆ, ಇವಾಗ ಆಲೂಗಡ್ಡೆ ಹಾಕ್ಕೊಳ್ತೀವಿ. ಓಕೆ, ಆಲೂಗಡ್ಡೆ ಹಾಕ್ಕೊಂಡು ಫ್ರೈ ಆಗಬೇಕು. ಇವಾಗ ಸದ್ಯಕ್ಕೆ ಏನು ಹಾಕ್ತಾ ಇದ್ದ ಇದಕ್ಕೆ ಬರೀ ಆಲೂಗಡ್ಡೆ ಒಂದು ಫ್ರೈ ಮಾಡಿ. ಸ್ವಲ್ಪ ಫ್ರೈ ಆಗಲಿ. ಒಂದು ಆಲೂಗಡ್ಡೆ ಎಲ್ಲ ಫ್ರೈ ಆದರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣ. ಇವಾಗ ಏನಾಗಲ್ಲ, ಸ್ವಲ್ಪ ಉಪ್ಪು ಅಷ್ಟೇ ಹಾಕೊಳ್ಳೋಣ. ನೀವು ಟೇಸ್ಟಿಗೆ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊತೀರಂದ್ರೆ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ವೈಟ್ ಸಾಲ್ಟ್ ನಾನು ವೈಟ್ ಸಾಲ್ಟ್ ಹಾಕ್ಕೊಂಡಿದ್ದು. ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಇದೆಲ್ಲ ಫ್ರೈ ಆಗಿದೆ, ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಫ್ರೈ ಆಗಲಿ. ಟೊಮೊಟೊ ಸ್ಲೈಸಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಸ್ಲೈಸಸ್ ಎಲ್ಲ ಹಾಕ್ಕೊಂಡು ಇನ್ನೂ ಸ್ವಲ್ಪ ಫ್ರೈ ಮಾಡಬೇಕು. ಫ್ರೈ ಆಗಲಿ. ಓಕೆ, ಇನ್ನೊಂದು ಸ್ವಲ್ಪ ಕುಕ್ ಆಗಬೇಕು. ಇನ್ನೊಂದು ಸ್ವಲ್ಪ ಕುಕ್ ಆಗಬೇಕು. ಚೂರು ಅರಿಶಿನ ಪುಡಿ ಹಾಕ್ಕೊಂಡು ಸಾಕಿಷ್ಟೇ, ಜಾಸ್ತಿ ಎಲ್ಲ ಬೇಡ. ಚೂರು ಅರಿಶಿನ ಪುಡಿ ಹಾಕ್ಕೊಂಡು, ಉಪ್ಪು ಆಲ್ರೆಡಿ ಹಾಕಿದ್ದೀವಿ ನಾವು, ಹಾಗಾಗಿ ಚೂರು ಅರಿಶಿನ ಪುಡಿ ಅಷ್ಟೇ ಸಾಕು. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದು ಮಸಾಲ ಹುರಿಬೇಕು. ಮಸಾಲ ಹುರಿದು ಅದು ಪುಡಿ ಹಾಕಬೇಕು. ಆ ಮಸಾಲ ಹುರಿಯೋಣ. ಓಕೆ, ಇದನ್ನು ಸ್ವಲ್ಪ ಫ್ರೈ ಆಗ್ತಾ ಇರಲಿ. ಅಲ್ಲಿ ಈ ಕಡೆ ಸ್ಟವ್ ಹಚ್ಚಿ ಅದರಲ್ಲಿ ಸ್ವಲ್ಪ ಮಸಾಲ ಹುರ್ಕೊಂಡು ಪಾತ್ರೆ ಇಡಬೇಕು. ಪಾತ್ರೆ ಇಟ್ಕೊಂಡು ಸ್ವಲ್ಪ ಇವಾಗ ಧನಿಯಾ ಕಾಳು ಹಾಕ್ಕೊತೀನಿ. ಎಲ್ಲದು ಫ್ರೈ ಮಾಡ್ಕೋಬೇಕು. ಓಕೆ, ಹಣದ ಆಯಿಲ್ ಎಲ್ಲ ಬೇಡ, ಡ್ರೈ ರೋಸ್ಟು, ಧನಿಯಾ ಕಾಳು. ನೆಕ್ಸ್ಟು ಪುಟಾಣಿ ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ಶೇಂಗಾ ಹಾಕ್ಕೊತೀನಿ. ಸ್ವಲ್ಪ ಶೇಂಗಾ ಹಾಗೂ 1 ಅಥವಾ 2 ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ನೋಡ್ಕೊಂಡು ಹಾಕ್ಕೋಬೋದು. ನೆಕ್ಸ್ಟ್ ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ. ಓಕೆ, ನೆಕ್ಸ್ಟ್ ಇವಾಗ ಸೋಪ್ ಹಾಕ್ಕೋಬೇಕು. ಸ್ವಲ್ಪ ಸೋಪ್ ಹಾಕ್ಕೊಂಡೆ. ನೆಕ್ಸ್ಟ್ ಇವಾಗ ಸ್ವಲ್ಪ ಮೆಂತ್ಯಕಾಳು ಹಾಕ್ಕೋಬೇಕು. ಸ್ವಲ್ಪ ಮೆಂತ್ಯಕಾಳು ಹಾಕ್ಕೊಂಡು ಫ್ರೈ ಮಾಡಬೇಕು. ಸ್ವಲ್ಪ ಮೆಂತ್ಯಕಾಳು ಹಾಕ್ಕೊತೀನಿ. ಓಕೆ, ಮೆಂತ್ಯಕಾಳು ಹಾಕ್ಕೊಂಡು ಇದನ್ನೆಲ್ಲ ಪೌಡ್ರ್ ಮಾಡ್ಕೋಬೇಕು. ಸ್ವಲ್ಪ ಡ್ರೈ ರೋಸ್ಟ್ ಅಂದರೆ ಆಯಿಲೆಲ್ಲ ಹಾಕ್ಲಾರ್ದ ಪೌಡ್ರ್ ಫ್ರೈ ಮಾಡ್ಕೋಬೇಕು. ಆದಮೇಲೆ ಸ್ವಲ್ಪ ಹಿಂಗೆ ನನ್ನ ಕಡೆ ಈ ಥರ ಹಿಂಗಿದೆ, ಈ ಹಿಂಗೆ ಹಾಕ್ಕೊಳ್ತೇನೆ. ಓಕೆ, ಹಿಂಗೆ ಹಾಕ್ಕೊಂಡ್ಮೇಲೆ ಇವಾಗ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಇನ್ನೂ ಇದೆ. ಓಕೆ, ನೆಕ್ಸ್ಟ್ ಇವಾಗ ಸ್ವಲ್ಪ ಸಕ್ಕರೆ. ಓಕೆ, ಸಕ್ಕರೆ ಹಾಕ್ಕೊಂಡು ಇನ್ನು ಇಂಗ್ರೀಡಿಯೆಂಟ್ ಇದೆ, ಹಾಗಾಗಿ ಯಾರು ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಇರೋದು. ಓಕೆ, ಇದು ಮಾರ್ಕೆಟ್ನಲ್ಲಿ ಸಿಗುತ್ತೆ. ಈರುಳ್ಳಿ ಪುಡಿ, ಈರುಳ್ಳಿಯಿಂದ ಪೌಡ್ರ್ ಮಾಡಿರ್ತಾರೆ, ಇದು ಮಾರ್ಕೆಟಲ್ಲಿ ಸಿಗುತ್ತೆ. ಹಾಕ್ಕೊಂಡು ನೆಕ್ಸ್ಟ್ ಇವಾಗ ಹಿಂಗೆ ಹಾಕ್ಕೋಬೇಕು. ಹಿಂಗು ಮತ್ತು ಬ್ಲ್ಯಾಕ್ ಸಾಲ್ಟ್ ಹಾಕಿ ಪೌಡ್ರ್ ಮಾಡ್ಕೋಬೇಕು. ಓಕೆ, ಹಿಂಗೆ ಹಾಕಿದ್ದೀನಿ, ತೋರಿಸಿದ್ದೀನಿ ನಾನು. ನೆಕ್ಸ್ಟ್ ಇವಾಗ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕಿ ಪೌಡ್ರ್ ಮಾಡ್ಕೋಬೇಕು, ತರಿಯಾಗಿ. ಆಯಿತಾ? ಇದು ಪೌಡ್ರ್ ಮಾಡ್ಕೊಂಡಿದ್ದಲ್ಲ, ಎಲ್ಲದು ಮಸಾಲ ಹುರಿದು ಈ ಪೌಡ್ರ್ ಇದ್ರೊಳಗೆ ಹಾಕ್ಕೋಬೇಕು. ನೋಡ್ಕೊಂಡು ಹಾಕ್ಕೋಬೇಕು, ಜಾಸ್ತಿ ಎಲ್ಲ ಬೇಡ. ಸ್ವಲ್ಪ ನಾವು ಇದಕ್ಕೆಲ್ಲ ಹಾಕ್ತೀವಲ್ಲ ಆ ಥರ ಹಾಕ್ಕೋಬೇಕು. ತುಂಬ ಟೇಸ್ಟಾಗಿರುತ್ತೆ, ತುಂಬ ಈಸಿ ಹಾಗೂ ಹೆಲ್ದಿ ಆಗಿರುತ್ತೆ. ಯಾಕಂದರೆ ಹಿಂಗು, ಜೀರಿಗೆ ಹಾಕಿದೆ, ಮೆಂತ್ಯಕಾಳು ಹಾಕಿದೆ. ಓಕೆ, ಚೆನ್ನಾಗಿದೆ. ಆನಿಯನ್ ಏನು ಉಪಯೋಗಿಸಿಲ್ಲ. ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಓಕೆ, ಸ್ವಲ್ಪ ಉಪ್ಪೆಲ್ಲ ನೋಡ್ಕೊಂಡು ಹಾಕ್ಕೋಬೇಕು, ಯಾಕಂದರೆ ಚೆನ್ನಾಗಿರುತ್ತೆ. ಓಕೆ, ಇದು ರೊಟ್ಟಿ, ಚಪಾತಿ, ಅನ್ನ, ಪೂರಿ ಎಲ್ಲದಕ್ಕೂ ಬರುತ್ತೆ. ನೀರೆಲ್ಲ ಬೇಡ, ಇಷ್ಟೇ ಡ್ರೈ ಇದ್ರೇ ಚೆನ್ನಾಗಿದೆ. ಸೈಡ್ ಡಿಶ್ ಎಲ್ಲ ಅನ್ನ, ಸಾರು ಎಲ್ಲದಕ್ಕೂ ಬರುತ್ತೆ. ಓಕೆ, ಆಮೇಲೆ ಮನೆಯಲ್ಲಿ
ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ. ಎಲ್ಲರನ್ನೂ ಕಾಪಾಡಪ್ಪ ತಂದೆ, ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವಂತು.